9 ಗಂಟೆ ಮೀನಾಕ್ಷಿ ಬಸ್ ಬಂದಿಲ್ಲ. 10 ಕಾಲ್ ಬಸ್ ಬರುತ್ತೋ ಗೊತ್ತಿಲ್ಲ. ಈ ಥರ ಹೇಳ್ದೆ ಕೇಳ್ದೆ ಬಸ್ ನಿಲ್ಲಿಸ್ಬಿಟ್ರೆ ನಾವೆಲ್ಲ ಏನು ಮಾಡೋದು? ಇದಕ್ಕೆಲ್ಲ ನಾವೆಲ್ಲ ಏನಾರು ಮಾಡಬೇಕು ಅಲ್ವಾ ಸರ್? ಅಲ್ಲ ನಾನೇನೇ ತಪ್ಪು ಮಾತಾಡೋಣ? ಇಲ್ಲ, ಇನ್ನೂ ಸ್ವಲ್ಪ ತಲೆ ಇದ್ದಿದ್ರೆ ನನ್ನೇ ಮಾತಾಡು ಅಂತಿದ್ದ. ಬೆಳಗ್ಗೆನೆ ತಲೆ ತಿನ್ನಕ್ಕೆ ಬಂದ್ಬಿಡ್ತಾರೆ. ಹೋಗೋ ಆಚೆ. ಇರು ನಾನು ಸತ್ತೋದ್ರೆ ನೀನು ಉತ್ತರ ಕೊಡ್ತೀಯಾ? ಹೊಡೆದು ಸಾಯಿಸ್ತಾರಂತೆ. ನಾನು ಏನು ಕೇಳಿದೆ? ಇವತ್ತು ನ್ಯೂಸ್ ಪೇಪರ್ ಬಂತ ಅಂತ ಕೇಳಿದೆ, ನೀನು ಬಂತು ಅಂದೆ. ಇವತ್ತಿನ ಪೇಪರ್ ಇವತ್ತು ಕೇಳಿದೆ, ನಾಳೆ ಕೇಳಲ್ಲ ಇನ್ನೇನಂತ. ಅದಕ್ಕೆ ನನ್ನ ಈ ಥರ 1 ನಿಮಿಷ 1 ಏಟು 2 ಗುದ್ದು ಎಲ್ಲ ನಂಗೆ ಕರೆಕ್ಟಾಗಿ ನೆನಪೈತೆ. ಇಲ್ಲಿಂದ ತಪ್ಪಿಸ್ಕೊಳಕ್ ನನಗೆ ಹೊಡಿತ್ಯಾ? ಬಿಡಲ್ಲ, ತೀರಿಸ್ತೀನಿ. ಅಯ್ಯೋ ದೇವ್ರಿ, ನನ್ನ ಮಗ ನನ್ನ ಹತ್ರ ಏನು ಕೇಳೋದು ಬೇಡ. ಹಲೋ, ಟೈಮ್ ಎಷ್ಟಾಯ್ತು ಸರ್? ನಿಮ್ಮನ್ನೇ ಕೇಳಿದ್ದು, ಟೈಮ್ ಎಷ್ಟಾಯ್ತು? ಇದೇನಿದು? ನನಗೆ ಟೈಮ್ ನೋಡಕ್ ಬಂದಿದ್ರೆ ಇದಕ್ಕಿಂತ ಚೆನ್ನಾಗಿರೋ ವಾಸನೆ ತಗೊಂಡ್ ಕಟ್ಕೊಂತಿದ್ದೆ. ನೀನ್ ಬಾಯಿ ತೆಗ್ದು ಹೇಳಲ್ವಾ? ನೀನ್ ಬಾಯಿ ತೆಗ್ದು ಹೇಳು. ಅಲ್ಲಿ ನೋಡು, ನೀನ್ ಬಾಯಿ ತೆಗ್ದು ಹೇಳಲ್ವಾ? ಟೈಮ್ ಎಷ್ಟಾಯ್ತು ಹೇಳಿ ಸರ್. ನನಗೆ ಒಂದ್ಸರಿ ಹೇಳಿದ್ರೆ ಸಾಕು, ನನಗೆ ಕಿವಿ ಕೇಳುತ್ತೆ. 10 ಟೈಮ್ ನಿನ್ನ ಹತ್ರ ಯಾರು ಕೇಳಿದ್ರು ರಾಸ್ಕಲ್? ನಾನು ಇವ್ರನ್ನ ಕೇಳಿದ್ದು. ಸರ್ ಬಾಯಿ ತೆಗ್ದು ಹೇಳಿ, ಟೈಮ್ ಎಷ್ಟು ಹೇಳಿ ಸರ್. ರಹಸ್ಯನಾ? ಕಿವಿ ಹತ್ರ ಹೇಳಿ. 10 ಏನು? ಬಾಯಿ ತೆಗ್ದು ಹೇಳಿ ಸರ್, ಟೈಮ್ ಎಷ್ಟಾಯ್ತು ಹೇಳಿ ಸರ್. ಹೇಳಿ ಸರ್, ಟೈಮೇ ತಾನೆ. ಹೇಳಿ. ಹೇಳಿ ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಟೈಮ್ ಎಲ್ಲ ಸೈಡ್ ಕರ್ಕೊಂಡು ಹೋಗ್ತಾನೆ. ಈಗ ಟೈಮ್ ಹೇಳಿ. 10, 11. ರಾಸ್ಕಲ್, ಹುಡುಗಿ ವಾಯ್ಸಲ್ಲಿ ಮಾಡಿ ನನ್ನ ಕಿಂಡಲ್ ಮಾಡ್ತೀಯಾ? ನಾನೇನು ಮೆಂಟ್ಲ್ ಅನ್ಕೊಂಡ್ಯಾ? ನನ್ನ ಕಿಂಡಲ್ ಮಾಡ್ತೀಯ ನೀನು? ಮತ್ತೆ ತಮಾಷೆ ಮಾಡ್ತಾ ಇಲ್ಲ, ನನ್ನ ಒರಿಜಿನಲ್ ವಾಯ್ಸ್ ಇದು. ಅಯ್ಯಪ್ಪ, ಚೆನ್ನಾಗಿದೆ. ರಾಜ್ಕುಮಾರ್ ತರ ಗೆಟಪ್ಪು, ಕೋಳಿ ತರ ವಾಯ್ಸು. ಲೈಕ್ ಕೋಳಿ. ಹಾ ಬನ್ನಿ ಬೇಗ ಇಳ್ಕೊಳ್ಳಿ. ಏಯ್, ಇನ್ನ ಮುಂದೆ ಹೋಗೋ ಜಾಗ ಇದೆ, ಹೋಗ. ಕೋಳಿ ತರ ಮಾತಾಡೋಣ, ನಿಂತ್ಕೊಳ್ಳಲ್ಲ. ನಿನ್ನೆ ಕಡ ಯಾವ ಕಡೆ ಹೋಗ್ಬೇಕು? ಈ ಕಡೆ ಬನ್ನಿ. ಮದ್ದು 4 ಜನನಾ? 1 ನಿಮಿಷ ಕಾಸು ಕೊಡಿ. ನೀವು ಎಲ್ಲಿಗೆ ಹೋಗ್ಬೇಕು ಅಂತೇಳಿ? ಆಕರ್ಷಕ, ಅದಕ್ಕೆ ರಾಕೆಟ್ ಅಲ್ಲಿ ಹೋಗ್ಬೇಕು. ಟಿಕೆಟ್ ಕೇಳಿದ್ರೆ ಕೈ ತೋರಿಸ್ತಾರೆ ಯಾವಾಗ್ಲೂ. ಬಾಯಿ ತೆಗೆದು ಮಾತಾಡಿ ಸರ್. ಮಾತಾಡಲ್ಲ, ಮಾತಾಡಿದ್ರೆ ಕೋಗಿಲೆ ತರ ಧ್ವನಿ ಬರುತ್ತೆ. ಓ, ಹಾಗಾದ್ರೆ ಅದ ವಿಷಯ. ಟಿಕೆಟ್ ನಿಲ್ಲಿಬೇಕು. ಸ್ಕೂಲ್ ಬಂತು. ಇಳಿರಿ ಬೇಗ ಇಳಿದ್ ಬರಯ್ಯ. ಅಕ್ಕ ಇಳಿರಿ, ಒಂದು ಅಕ್ಕ ಇಳಿಬೇಕು. ನನ್ನ ಮಗನೇ, ಎಲ್ಲ ಇಳ್ಕೊಂಡ್ರಾ? ಮನುಷ್ಯರಿಗೆ ತೊಂದರೆ ಕೊಡಕ್ಕೆ ಬಂದ್ಬಿಡ್ತಾರೆ. ರೈಟ್. ಗುಡ್ ಮಾರ್ನಿಂಗ್. ಟೈಮ್ ಎಷ್ಟಾಯ್ತು? ಇವ್ರಿಗೇನಾಯ್ತು? ಗೇಲಿ ಮಾಡಿದ್ರೆ ನಾನ್ ಸ್ಕೂಲಿಗೆ ಬರಲ್ಲ ಮಾಸ್ಟ್ರೆ. ಟೀಚರ್, ನಿಮ್ಗೆ ಮದ್ವೆ ಆಗಿದ್ಯಾ? ಎಲ್ಲ ಆಗೋದು, ಯಾವ್ದು ಸೆಟ್ ಆಗಿಲ್ಲ. ಕೋಪ ಮಾಡ್ಕೋಬೇಡಿ, ಸೆಟ್ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಟೀಚರ್ಗೆ ಫಸ್ಟ್ ಪೀರಿಯಡ್ ಫ್ರೀ ತಾನೆ? ಆಫೀಸ್ ರೂಮಿಗೆ ಬನ್ನಿ, ನಾವಿಬ್ರು ಫ್ರೀ ಆಗಿದ್ದಾಗ ಒಂದೊಳ್ಳೆ ಕತೆ ಹೇಳ್ತೀನಿ. ಇಲ್ಲ ಮಿಸ್ಟ್ರೆ, ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಬೇಕು. ಅಯ್ಯೋ, ಮಕ್ಕಳಿಗೆಲ್ಲ ಪರೀಕ್ಷೆ ಇರೋ ಸಮಯ ಇದು. ಎಲ್ಲಿ ಮೇಷ್ಟ್ರೇ? ಟೀಚರ್, ನಿಮ್ ಹತ್ರ ನಾನು ತುಂಬಾ ಸಲ ಹೇಳಿದೀನಿ, ಆ ಹುಡುಗಿ ಹತ್ರ ಈ ತರ ಎಲ್ಲ ಮಾಡ್ಬೇಡಿ ಅಂತ. ಅಯ್ಯೋ, ಬೇಕು ಅಂತ ಇದನ್ನೆಲ್ಲ ಮಾಡ್ಲಿಲ್ಲ. ನನ್ ಟೀಚರ್ ಹತ್ರ ಸಿಲೆಬಸ್ ಎಷ್ಟು ಕವರ್ ಮಾಡಿದ್ರೆ ಅಂತ ಕೇಳ್ತಾ ಇದ್ದೆ. ತುಂಬಾ ದಿನದಿಂದ ಸಿಲೆಬಸ್ ಕಂಪ್ಲೀಟ್ ಮಾಡೋದ್ರ ಬಗ್ಗೆನೇ ನೀವು ಮಾತಾಡ್ತಾ ಇದ್ದೀರಾ. ಟೈಮ್ ಆಯ್ತು, ಬೆಲ್ ಹೊಡಿರಿ. ಇವ್ರು ಯಾರನ್ನ ಕನೆಕ್ಟ್ ಮಾಡಕ್ ನೋಡ್ತಾವ್ರೋ? ಸರಿ, ನಮ್ಮ ದೇಶದ ಪ್ರಾಣಿ ಯಾವುದು? ಹುಲಿ. ಓಕೆ. ನಮ್ಮ ದೇಶದ ಪಕ್ಷಿ? ಕೋಗಿಲೆ. ಕೋಗಿಲೆನಾ? ಅದಲ್ಲ ಟೀಚರ್, ಹಿಂದೆ ನೋಡಿ ಕೋಗಿಲೆ. ಏನು ಉನ್ನಿ ಕೃಷ್ಣ? ಕೂತ್ಕೊಳ್ಳೋ. ಸೈನ್ ಮಾಡಿ ಸರ್. ಕ್ಲಾಸ್ ಮುಗಿಸ್ಕೊಂಡು ಆಚೆ ಬಾ, ನಾನು ಯಾರು ಅಂತ ತೋರಿಸ್ತೀನಿ. ಸರ್ ನಿಮ್ಗಲ್ಲ. ಮೇಷ್ಟ್ರೆ, ಅಲ್ಲಿ ನೋಡಿ. ಉನ್ನಿ ಕೃಷ್ಣ, ಕೂತ್ಕೊಳ್ಳಪ್ಪ. ನಿನ್ ಮದ್ವೆ ವಿಷಯ ಏನಾಯ್ತು? ನಡೆಯುತ್ತಾ? ನಡೆಯುತ್ತೆ. ಬೀದಿ ಲೀವ್ ನಡೀತಾ ಇರ್ತಾನೆ.
ಮದುವೆಗೋಸ್ಕರ ಏನು? ಈ ರೀತಿಯ ಶಬ್ದ ಇಟ್ಕೊಂಡಿದ್ರೆ ಯಾವ ಹುಡುಗಿ ಸಿಗ್ತಾಳೆ ನಿನಗೆ? ಹೆಂಡತಿನ ಸಂಬಳಿಸೋದಕ್ಕೆ ಒಳ್ಳೆ ಗಂಭೀರವಾಗಿರೋ ಶಬ್ದ ಬೇಕು. ಹೆಂಡತಿ ಮುಂದೆ ಗಂಭೀರವಾಗಿ ನಿಂತ್ಕೊಳ್ಳೋದಕ್ಕೆ ನಿಮ್ಗೇನ್ ಬೇಕು ಹೇಳಿ? ಹಗೀಸು. ಹೆಂಡತಿ ನೋಡಿದ್ರೆ ಸಾಕು ಹಂಗೆ ಪ್ಯಾಂಟಲ್ಲೇ ಎಲ್ಲ ಮಾಡ್ಕೊಂಬೋದು. ಇವ್ರಿಗೆ ಹೆಣ್ಣು ನೋಡಕ್ಕೆ ಹೆಣ್ಣಿಲ್ದೆ ಏನಿಲ್ಲ. ಹೆಣ್ಣು ನೋಡಕ್ ಹೋದ್ರೆ ಇವನು ಬಾಯಿ ತೆಗಿಲೇಬೇಕಲ್ವಾ? ಇವನ್ ಧ್ವನಿ ಕೇಳಿದ್ರೆ ಅಲ್ಲೇ ಎಲ್ಲ ಮುಗ್ದೋಗುತ್ತೆ. ಏನು ಉನ್ನಿ ಕೃಷ್ಣ? ಹೀಗೆ ಆದ್ರೆ ಯಾವಾಗ ಮದ್ವೆ ಆಗ್ತೀರಾ? ಈ ತರ ತಮಾಷೆ ಮಾಡಬೇಡಿ ಟೀಚರ್. ಎಲ್ಲದಕ್ಕೂ ಸಮಯ ಬರ್ಬೇಕು. ಸುಮಾರು 200 ಜನ ನಿಮ್ನ ಹೆಣ್ಣು ನೋಡೋದಕ್ ಬಂದಿದ್ದಾರೆ, ಒಬ್ರು ಮದ್ವೆ ಆಗಿಲ್ಲ. ಅದು ನಿಮ್ ತಪ್ಪ? ಬರೋ ಭಾನುವಾರ ಉನ್ನಿ ಕೃಷ್ಣಗೆ ಒಂದು ಹೆಣ್ಣು ನೋಡೋದಕ್ ಹೋಗ್ತಾ ಇದೀವಿ. ನಾವು ಹೆಣ್ಣು ನೋಡಕ್ ಹೋಗ್ತಿರೋದು ಸಾಮಾನ್ಯ ಮನೆಗಲ್ಲ, ಸಾವಿರಾರು ಗಂಡುಗಳನ್ನ ಅಂಗೈಯಲ್ಲಿ ಇಟ್ಕೊಂಡಿರೋ ಪಾಸಿಟಿವ್ ಮ್ಯಾರೇಜ್ ಬ್ಯೂರೋ ಮ್ಯಾನೇಜಿಂಗ್ ಡೈರೆಕ್ಟರ್ ತಾಮರೆಕುಳಂ ರವಿ. ಮೇಳಗಣ್ಣಿಲ್ಲ ಅಂದಿದ್ರೆ ಚೆನ್ನಾಗಿ ಕಾಣ್ತಿದ್ದ. ಈ ಹಲ್ಗಳು ಒಂದ್ ವೇಳೆ ಸರಿ ಹೋದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾನೆ. ಕಿವಿಗೆ ಕೇಳಿಸೋ ಮಿಷಿನ್ ಹಾಕ್ಸಿದ್ರೆ ಕಿವಿನೂ ಕೇಳಿಸುತ್ತೆ. ಬೇರೆ ಏನಿದೆ ಈ ಹುಡುಗಿಗೆ ಸಮಸ್ಯೆ? ಆಹಾ, ಮದ್ವೆಗೆ ಮುಂಚೆ ಮಕ್ಕಳು ಮಾಡ್ಕೊಳ್ಬೋದು ಅಂತ ತೋರ್ಸ್ಕೊಡಿದ್ ಹುಡುಗಿ. ಗುಡ್ ಗರ್ಲ್. ಇದನ್ನ ಯಾಕೆ 2 ಭಾಗ ಮಾಡ್ತಿದ್ದೀರಾ? ಇದು ನಾರ್ಮಲ್, ಇದು ಅಬ್ ನಾರ್ಮಲ್. ಆಳ ಅಲೆಗಳು ತುಂಬಾ ಜಾಸ್ತಿ ಇರೋ ಕಡಲು, ಕಾಸ್ತ್ ಜಾಸ್ತಿ ಸಿಗೋದಿಲ್ಲ. ಇದರಿಂದಾನೇ ಒಂದನ್ನ ಉನ್ನಿ ಕೃಷ್ಣನ್ಗೆ ತೆಗೆದಿಡ್ಬೇಕು ನಾವು. ಎ ಹ್ಯಾಂಡಿಕ್ಯಾಪ್ಡ್ ಅಪ್ಸರಸ್. ಮಿಸ್ಸಸ್ ಸುಮಲತಾ, ವಯಸ್ಸು 28. ಇವ್ರಕ್ಕ, ನಾನ್ ಕಂಡಿಡ್ಬಿಟ್ಟೆ. ಮಿಸ್ಸಸ್ ಉನ್ನಿ ಕೃಷ್ಣನ್ನ ಕಂಡಿಡ್ಬಿಟ್ಟೆ. ಹಲೋ, ಮೈ ನೇಮ್ ಈಸ್. ಹಲೋ, ಇದು ನಾನೇ ಪಪ್ಪನ್. ಡೋಕಮೋ ಡೋಕಮೋ. ಕೋಪ ಮಾಡ್ಕೋಬೇಡ ಡಾರ್ಲಿಂಗ್. ನಿನ್ ಲಿಪ್ಸ್ಟಿಕ್ ಹಾಳಾಗುತ್ತೆ. ನಾವ್ ಒಟ್ಟಿಗೆ ಊರೆಲ್ಲ ಓಡಾಡಿದ್ವಲ್ಲ, ಬೀಚ್ಗೆ, ಸಿನಿಮಾಗೆ, ಐಸ್ ಕ್ರೀಮ್ ಪಾರ್ಲರ್ಗೆ. ಅದಕ್ಕೇನು ಇವಾಗ ಎಲ್ಲ ಡಬಲ್ ಸಿಮ್ ಯೂಸ್ ಮಾಡ್ತಾ ಇರೋದು. ಒಂದು ಮನೆ ಒಳಗಡೆ ಯೂಸ್ ಮಾಡೋದಕ್ಕೆ, ಒಂದು ಮನೆ ಹೊರಗಡೆ ಯೂಸ್ ಮಾಡೋದಕ್ಕೆ. ಸೂಪರ್ ಸೂಪರ್ ಸೂಪರ್. ಅಯ್ಯಯ್ಯೋ, ಇದು ಹಳೆ ಸುದ್ದಿ. ಆದ್ರೂ ಚೆನ್ನಾಗಿದೆ ಚೆನ್ನಾಗಿದೆ. ಅಲ್ಲ, ಯಾಕೆ ನಗ್ತಿದ್ದೀರಾ? ಮೊಬೈಲ್ ಫೋನ್ ಜೋಕ್ಸ್. ಹೌದಾ? ತುಂಬಾ ಕಾಮಿಡಿ. ಕೇಳ್ತ್ಯಾ? ತಗೋ, ಕೇಳು. ಮುಖ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಡಿಫ್ರೆಂಟ್ ವೆರೈಟಿ ಜೋಕ್ ಅಂತ. ಹೇಗಿದೆ? ಸೂಪರ್ ಆಗಿದೆ. ಅಯ್ಯೋ ಕರ್ಮ, ದಟ್ಟ ದರಿದ್ರ. ಅದೇನ್ ಮೊಬೈಲ್ ಜೋಕೋ? ಏನಾಯ್ತು ಹಿಂಗಿಟ್ಬಿಟ್ಟು ಹೋಗ್ತಾನೆ? ಜೋಕ್ ಕೇಳಿರೋ ಮೊಬೈಲ್ಗೆ ಏನಾಯ್ತು? ಏನೂ ಆಗಲ್ವಲ್ಲ, ಚೆನ್ನಾಗಿ ಕೆಲಸ ಮಾಡುತ್ತೆ. ಜ್ಞಾನ ಇಲ್ವೇನಾ? ಫೋನ್ ಇದೆ ಅಂತ ಕಣ್ ಹುಡುಗಿ ಜೊತೆ ಮಾತಾಡ್ತಿರ್ತೀಯಾ? ಒಂದ್ ಮೊಬೈಲ್ ಫೋನ್ ಅಂಗಡಿ ಇಟ್ಕೊಂಡಿದ್ಯಾ? ಅದರಿಂದ ನಿನಗೇನಾಯ್ತು? ಈ ಅಂಗಡಿ ನಾನು ಯಾಕೆ ಇಟ್ಟಿದ್ದೀನಿ ಗೊತ್ತಾ? ಸೈಟ್ ಹೊಡಿಯಂಗಿಲ್ಲ, ಬಿಸಿಲು ನಿಲ್ಲಂಗಿಲ್ಲ, ಅವ್ರ ಅಣ್ಣಂದಿರಿಗೆ ಭಯ ಪಡಂಗಿಲ್ಲ, ಜಗಳನೇ ಬರಲ್ಲ. ಫೋನ್ ತಗೊಂಡು ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಹುಡುಗಿರು ಓಡ್ ಬಂದ್ಬಿಡ್ತಾರೆ. 100 ಜನಕ್ಕೂ ಮೇಲೆ. ದೇವಸ್ಥಾನದ ಪಕ್ಕದ ಮನೆ ಅಂದ್ಬಿಟ್ಟಲ್ಲ. ಸಿನಿಮಾ ಬ್ಯೂಟಿ ಅಲ್ಲ, ಸಿಮ್ಮು ಬ್ಯೂಟಿ. ಇದೇ ನನ್ನ ಜೀವನದ ಧ್ಯೇಯ. ನೀನ್ ಬೇಕಾದ್ರೆ ನೋಡು, ನನ್ನ ಜೀವನನ ಮಜಾ ಮಾಡೋದಕ್ಕೆ ಕೆಲ ನಿಮಿಷಗಳೇ ಸಾಕು. ಹಾಗಿದ್ರೆ ಊರವರೆಲ್ಲ ಸೇರಿ ಸಿಗ್ನಲ್ ಟವರೇ ಬರ್ದಿರಂಗ್ ಮಾಡ್ಬಿಡ್ತಾರೆ. ಹೋಗ ಇಲ್ಲಿಂದ. ಬಂದಿದ್ದ ವಿಷಯ ಹೇಳು. ನಾಳೆ ಉನ್ನಿ ಕೃಷ್ಣನ್ಗೆ ಒಂದು ಹುಡುಗಿ ನೋಡಕ್ ಹೋಗ್ತಾ ಇದೀವಿ. ನೀನ್ ಬಂದು ಅವ್ನ ಪಕ್ಕದಲ್ಲಿ ನಿಂತ್ಕೋಬೇಕು. ನೀನ್ ಬಂದ್ ಸುಮ್ನೆ ನಿಂತ್ಕೊಂಡ್ರೆ ಸಾಕು, ಮದುವೆ ಫಿಕ್ಸ್ ಆದಂಗೆನೆ. ಅದ್ ಹೇಗೆ ಅಂತ ನನಗೆ ಅರ್ಥನೇ ಆಗ್ಲಿಲ್ಲ. ನಿನ್ ಈ ಕಚಡವಾಗಿರೋ ಮುಖ ನೋಡಿದ್ರೆ ಉನ್ನಿ ಕೃಷ್ಣ ಎಷ್ಟು ಚೆನ್ನಾಗಿದ್ದಾನೆ ಅಂತ ಗೊತ್ತಾಗತ್ತೆ ಅವ್ರಿಗೆ. ನೀನ್ ತರದವನು ಅವಳ ಜೀವನದಲ್ಲಿ ಬರ್ದೇ ಇರ್ಬೇಕು ಅಂದ್ರೆ ವಾಯ್ಸ್ ಎಷ್ಟೇ ಕೆಟ್ಟದಾಗಿದ್ರು ಅವಳು ಹೂ ಅನ್ಬಿಡ್ತಾಳೆ. ಕರಿ ಇದ್ಲು ಪಕ್ಕದಲ್ಲಿದ್ರೆ ತಾನೇ ಹೂವ ಸುಂದರವಾಗಿ ಕಾಣೋದು. ಹೋಗ ಇಲ್ಲಿಂದ. ಅಲ್ಲಿ ನನ್ನ ಇಟ್ಕೊಂಡು ಮದ್ವೆ ಮಾಡೋದೇನ್ ಬೇಡ. ಹೋಗಿಲ್ಲಿಂದ. ಓ, ಮೆಸೇಜ್ ಬಂತು. ಏನ್ ಕಳ್ಸಿದಳು ಗೊತ್ತಾಗ್ತಿಲ್ವೇ? ಕಾಸು ಹೋದ್ರೂ ಪರವಾಗಿಲ್ಲ, ಕಾಲ್ ಮಾಡೇ ಮಾತಾಡೋಣ. ಹಲೋ, ಆಟೋ ಶಾಂತಿನಾ? ಇದು ನಾನು ಪಪ್ಪನ್. ಡೋಕಮೋ. ನಿಮ್ಮನ್ನ ನೇರವಾಗಿ ನೋಡಕ್ ನಂಗೆ ತುಂಬಾ ಆಸೆ ಆಗ್ತಿದೆ. ನಿಜವಾಗ್ಲೂ ಡಾರ್ಲಿಂಗ್, ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಈ ಭಾನುವಾರ ನಾನು ಒಬ್ಳೇ ಇರ್ತೀನಿ, ಬರ್ತೀರಾ ಅಲ್ವಾ ಪಪ್ಪನ್? ಬರ್ತೀನಿ ಡಾರ್ಲಿಂಗ್, ನಾನು ಖಂಡಿತ ಬರ್ತೀನಿ. ಥ್ಯಾಂಕ್ ಯು. ಬಂದ್ರು ಅನ್ಸುತ್ತೆ. ನಮಸ್ಕಾರ. ಬನ್ನಿ. ನಮಸ್ಕಾರ. ಬನ್ನಿ. ನೋಡ್ಕೊಂಬನ್ನಿ. ಬರಲ್ಲ ಅಂತ ಹೇಳಿದ್ರು, ನಾನು ಬರಲ್ಲ ಅನ್ಕೊಂಡಿದ್ದೆ. ಕೊನೆಗೂ ಬಂದ್ಬಿಟ್ರಿ. ಬರ್ದೇ ಇರಕ್ ಆಗಲ್ಲ ಅಲ್ವಾ? ಹೌದು. ಏನ್ ಹೆಸರು? ಉನ್ನಿ ಕೃಷ್ಣನ್.
ಎಲ್ಲೂರ್ಗೆ ಓದಿದ್ದೀರಾ? B.Com ಫಸ್ಟ್ ಕ್ಲಾಸ್. ಓಹೋ, ಸ್ಕೂಲಲ್ಲಿ ಪ್ಯೂನ್ ಅಲ್ವಾ ನೀವು? ಪ್ಯೂನ್ ಆಗಿದ್ರೆ ಏನು, ನಮ್ಗೆ ಸ್ವತಂತ್ರ ತಂದ್ಕೊಟ್ಟಿದ್ ಯಾರು? ಪ್ಯೂನ್ಸ್ ಅಲ್ವಾ? ಕೇಳಿಲ್ವಾ ನೀವು? ಪ್ಯೂನ್ಸೇ ಅಲ್ವಾ? ಆಮೇಲೆ ಪ್ಯೂನ್ ಆಗಿದ್ರೆ ಇನ್ನೊಂದ್ ಲಾಭ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿಲ್ಲ. ಹೋಗ್ತಾನೆ. ಇನ್ಕಮ್ ಟ್ಯಾಕ್ಸ್ ಕಟ್ದೇನೆ ಸಂಬಳ ತಗೊಳೋಕೆ ಮುಖೇಶ್ ಅಂಬಾನಿಂದ ಆಗತ್ತಾ? ಅಟ್ಲೀಸ್ಟ್ ಅನಿಲ್ ಅಂಬಾನಿಂದ ಆಗತ್ತಾ? ಅಟ್ಲೀಸ್ಟ್ ರತನ್ ಟಾಟಾ ಇಂದ ಆಗತ್ತಾ? ಅದಾನಿಂದ ಆಗತ್ತಾ? ನಾವೀಗ ಅದನ್ನೆಲ್ಲ ಮಾತಾಡೋದ್ ಬೇಡ, ಟೀ ಕೊಡೋದಕ್ಕೆ ಹೇಳಿ ಸಾಕು. ನೀವ್ಯಾಕೇನೋ ಮಾತಾಡ್ತಾ ಇಲ್ಲ? ನಾಚಿಕೆ ಪಡ್ತಿದ್ದಾನೆ. ಅವನ್ಗೆ ನಾಚಿಕೆ ಸ್ವಭಾವ ಜಾಸ್ತಿ, ಅದಕ್ಕೇನೆ. ಹೌದು ತಾನೆ? ಮೇಷ್ಟ್ರಿ ಜಾಸ್ತಿ ಹೊಗಳಬೇಡಿ. ದೇವ್ರೆ, ನನ್ಗೇನು ಮಾತಾಡದೇ ಇರೋ ತರ ಮಾಡಪ್ಪ. ಈಗ ನೀವು ನಮ್ಮ ಹುಡುಗಿ ಹತ್ರ ಏನಾದ್ರು ಮಾತಾಡ್ಬೇಕು ಅಂದ್ರೆ ಮಾತಾಡ್ಬೋದು. ಹೇ, ಅದೆಲ್ಲ ಬೇಕಾಗಿಲ್ಲ. ಈ ಮದ್ವೆ ಹುಡುಗಿ ಜೊತೆ ಮದ್ವೆಗಿಂತ ಮುಂಚೆ ಮಾತಾಡೋದಂತ ಪದ್ಧತಿ ಇವ್ರ ಕುಟುಂಬದಲ್ಲಿ ಇಲ್ಲ. ತುಂಬಾ ಒಳ್ಳೆ ಕುಟುಂಬ. ಏನಂದ್ರೆ ಇವ್ರ ಅಪ್ಪ ಮತ್ತೆ ಇವ್ರ ಅಮ್ಮ ಮೊದಲನೇ ಸಾರಿ ಮಾತಾಡಿದ್ ಯಾವಾಗಂದ್ರೆ ಇವನು ಹುಟ್ಟಾದ್ಮೇಲೆನೆ. ಅದು ಮಗು ಗಂಡು ಮಗುನ ಅಂತ ಕೇಳೋದಕ್ಕೆ ಅಷ್ಟೇ. ರೀ, ಒಂದ್ ನಿಮಿಷ ಬನ್ನಿ. ಅಲ್ಲ, ಈ ಜನರೇಷನ್ ಮಕ್ಕಳಲ್ವಾ? ಉನ್ನಿ ಕೃಷ್ಣ ಹತ್ರ ನನ್ನ ಮಗಳು ಪರ್ಸನಲ್ ಆಗಿ ಮಾತಾಡ್ಬೇಕಂತಿದ್ದಾಳೆ. ಮಾತಾಡಿದ್ರೆ ಕಾಪಾಡಿ. ಹೋಗೋ. ಏನಾಗ್ತಿದ್ಯೋ ಏನೋ. ಏನಾಯ್ತು ವಾಲ್ಟರ್? ತೀರ್ಮಾನ ಗೊತ್ತಾಯ್ತು. ಗಾಡಿ ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡಕ್ ನಾನು ಆಫ್ ಮಾಡೇ ಇಲ್ವಲ್ಲ. ನಿಮ್ ಹೆಸರೇನು?